ಇಂದು ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಇಂದು ಪ್ರಾಣಿ ವಧೆ ಕೂಡ ನಿಷೇಧವನ್ನ ಮಾಡಲಾಗಿರುವಂತದ್ದು. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗಿರುವಂತದ್ದು. ಪ್ರಾಣವಧೆಯನ್ನ ಇವತ್ತಿಗೆ ಸದ್ಯಕ್ಕೆ ನಿಷೇಧ ಮಾಡಲಾಗಿದೆ. ಮಟನ್ ಚಿಕನ್ ಶಾಪ್ ಓಪನ್ ಮಾಡುವಂತಿಲ್ಲ. 2 ದಿನದ ಹಿಂದೆನೆ ಬಿಬಿಎಂಪಿ ಆದೇಶವನ್ನ ಮಾಡಿತ್ತು. ರಾಮನವಮಿ ಸಂದರ್ಭದಲ್ಲಿ ಚಿಕನ್ ಮಟನ್ ಶಾಪ್ಗಳು ಓಪನ್ ಇರಂಗಿಲ್ಲ ಅಂತ. ನ್ಯೂಸ್ 18 ಕನ್ನಡದ ಬಳಿ ಆದೇಶ ಪ್ರತಿನೂ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಇನ್ನು ಯಾವ್ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಶ್ರೀರಾಮನವಮಿ ಇರುವಂಥ ಹಿನ್ನೆಲೆಯಲ್ಲಿ ಮಟನ್ ಚಿಕನ್ ಶಾಪ್ ಕ್ಲೋಸ್ ಆಗಿದೆ. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಒಂದು ಕಡೆ ಶ್ರೀರಾಮನವಮಿ ಒಂದು ಸಂಭ್ರಮದ ಜೊತೆಗೆ ಬೇರೆ ಕಡೆ ಗಲಾಟೆ ಆದರೂ ಆಗ್ಬಿಡುತ್ತೆ ಅನ್ನುವ ಕಾರಣನೂ ಕೂಡ ಅದರಲ್ಲಿ ಅಡಗಿರುವಂಥದ್ದು. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ಶ್ರೀರಾಮನವಮಿ ಸಂದರ್ಭದಲ್ಲಿ ಮಟನ್ ಚಿಕನ್ ಶಾಪ್ಗಳನ್ನು ಓಪನ್ ಮಾಡಬೇಡಿ ಅಂತ 2 ದಿನದ ಹಿಂದೆನೇ ತಿಳಿಸಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ನೋಡ್ತಾ ಇದ್ವಿ ಇವತ್ತು ಶ್ರೀರಾಮನವಮಿ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೇಗೆ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಪೊಲೀಸರು? ರಾಜ್ಯ ನಾಡಿನಾದ್ಯಂತ ಇವತ್ತು ಶ್ರೀರಾಮನವಮಿ ಹಬ್ಬದ ಹಿನ್ನೆಲೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಗರದ ಪೊಲೀಸರೆಲ್ಲರೂ ಕೂಡ ಆಯಾ ಠಾಣಾ ವ್ಯಾಪ್ತಿಗಳಲ್ಲಿ ದೇವಸ್ಥಾನಗಳಲ್ಲಿ ಭದ್ರತೆಯನ್ನು ವಹಿಸಿಕೊಂಡಿದ್ದಾರೆ. ಅದು ಪ್ರಮುಖವಾಗಿ ಶ್ರೀರಾಮನ ದೇವಸ್ಥಾನಗಳ ಬಳಿ ಕೂಡ ಒಂದು ವಿಶೇಷವಾಗಿ ಭದ್ರತೆಯನ್ನು ವಹಿಸಿಕೊಂಡಿದ್ದು ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಜೊತೆಗೆ ಅಲ್ಲಿನ 2 ಧರ್ಮೀಯರ ಜೊತೆ ಕೂಡ ಮಾತನಾಡಿ ಯಾವುದೇ ರೀತಿ ಸಮಸ್ಯೆಗಳ ಉದ್ಭವ ಆಗಬಾರ್ದು ಅಂತ ಹೇಳಿ ಅವರಿಗೆಲ್ಲ ಕೂಡ ಒಂದು ಮನವಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶ ಕೂಡ ಹೆಚ್ಚಿನ ಒಂದು ನಿಗಾವನ್ನ ಪೊಲೀಸರು ವಹಿಸಿದ್ದಾರೆ. ನಾವೀಗ ಪಾದರಾಯನಪುರದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಕೋದಂಡರಾಮ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇರುವಂಥದ್ದು. ಹೆಚ್ಚು ಮುಸಲ್ಮಾನ ಬಾಂಧವರು ಇರುವಂತಹ ಈ ಒಂದು ಸ್ಥಳದಲ್ಲಿ ಶ್ರೀರಾಮ ಕೋದಂಡರಾಮ ಒಂದು ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ವರ್ಷ ಕೂಡ ಶ್ರೀರಾಮನವಮಿ ಅಂದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಒಂದು ಪೂಜಾ ಕೈಂಕರ್ಯಗಳು ಕೂಡ ನಡೆಯುವಂಥದ್ದು. ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಂದು ಬೆಳಗ್ಗೆಯಿಂದಲೂ ವಿಶೇಷವಾಗಿ ಅಭಿಷೇಕ ಮತ್ತು ಪೂಜೆಗಳು ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಪ್ರಧಾನ ಅರ್ಚಕರಾಗಿರುವಂತಹ ವಾಸುದೇವರು ಕೂಡ ಇಲ್ಲಿ ಬೆಳಗ್ಗೆಯಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಎಲ್ಲರೂ ಕೂಡ ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಯಾವುದೇ ರೀತಿ ಅಂದರೆ ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಇಲ್ಲಿ ಬಂದು ಎಲ್ಲ ಕೂಡ ಪೂಜೆಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಒಬ್ಬೊಬ್ಬರಾಗಿ ಇಲ್ಲಿ ಬಂದು ದರ್ಶನವನ್ನು ಪಡೆದುಕೊಂಡು ಎಲ್ಲ ಪೂಜೆಗಳನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅಭಿಷೇಕ ಪೂಜೆಗಳನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಸುಮಾರು ಇತಿಹಾಸ ಪ್ರಸಿದ್ಧವಾದಂತಹ ಈ ಒಂದು ಕೋದಂಡರಾಮ ದೇವಸ್ಥಾನ ಏನಿದೆ, ಇಲ್ಲಿ ಎಲ್ಲರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿ ಈ ಒಂದು ದೇವಸ್ಥಾನದ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆಗಳು ಬಂದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಅರ್ಚಕರು ಕೂಡ ಹೇಳ್ತಾ ಇರುವಂಥದ್ದು. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಹೆಚ್ಚಿನ ಒಂದು ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗುತ್ತೆ. ಅದಲ್ಲದೆ 11 ಗಂಟೆಯ ಬಳಿಕ ಎಲ್ಲರೂ ಕೂಡ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರಾಗಿರ್ಬೋದು, ಬೇರೆ ಎಲ್ಲವೂ ಇಲ್ಲಿ ಎಲ್ಲ ಬಂದು ಪಾನಕ ಮಜ್ಜಿಗೆ ಆಗಿರ್ಬೋದು, ಈ ರೀತಿ ಎಲ್ಲ ಕೂಡ ಪೂಜೆಗಳನ್ನು ಮಾಡಿ ಎಲ್ಲ ಕೂಡ ಪಾನಕವನ್ನು ಎಲ್ಲ ಹಂಚ್ತಾರೆ ಅನ್ನೋ ಬಗ್ಗೆ ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಧಾನ ದೇವಸ್ಥಾನದ ಆಡಳಿತ ಮಂಡಳಿಯವರಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತ. ಸರ್, ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು, ಜೊತೆಗೆ ಇವತ್ತು ಯಾವ ರೀತಿ ಪೂಜಾ ಕೈಂಕರ್ಯ ವಿಶೇಷತೆ ಹಂಚ್ಕೊಂಡಿದ್ದೀವಿ? ನಾವು ಸತೀಶ್ ಕುಮಾರ್ ಅಂತೇಳಿ, ನಮ್ಮ ತಂದೆಯವರು ಚೌಡಪ್ಪನವರು, ಇವರು ನಮ್ಮ ಚಿಕ್ಕಪ್ಪನವರು. ಇವತ್ತಿನ ದಿನ ನಮ್ಮ ಈ ದೇವಸ್ಥಾನದ ಧರ್ಮದರ್ಶಿಗಳು ಸಿದ್ದರಾಮಪ್ಪ ಅಂತೇಳಿ. ನಮ್ಮ ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾಗಿ ನಮ್ಮ ಈ ಪಾದರಾಯನಪುರದ ಭೀಮನ ಪಾದ ಇರತಕ್ಕಂಥ ಈ ಶ್ರೀರಾಮ ದೇವಸ್ಥಾನದ ಪಕ್ಕದಲ್ಲೇ ಇರುವ ಭೀಮನ ಪಾದ ಇರುವ ಪಾದರಾಯನಪುರ ಅಂತ ಹೆಸರು ಪ್ರಸಿದ್ಧಿಯಾಗಿ ಇತಿಹಾಸ ಪ್ರಸಿದ್ಧಿಯಾಗಿದೆ. ಶ್ರೀರಾಮನವಮಿ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಪಾನಕ ಮಜ್ಜಿಗೆ ಮಹಾಮಂಗಳಾರತಿ ಮಾಡಿ ಸಂಜೆ ಶ್ರೀರಾಮ ಕಲ್ಯಾಣೋತ್ಸವ ಮಾಡಿ ಮೆರವಣಿಗೆಯನ್ನು ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತೀವಿ. ಮುತ್ತಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ವೀರಗಾಸೆ, ಡೊಳ್ಳು ಕುಣಿತ, ನಾನಾ ವಿಧ ಕಲಾವಿದರಿಂದ ಮೆರವಣಿಗೆಯನ್ನು ಮಾಡಿ ವಿಜೃಂಭಣೆಯಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಪ್ರಧಾನ ಅರ್ಚಕರಾಗಿರುವಂತಹ ವಾಸುದೇವರಿದ್ದಾರೆ, ಅವರನ್ನ ಕೂಡ ಇಲ್ಲಿ ಮಾತಾಡಿಸ್ತೀನಿ. ಈ ಒಂದು ವಿಶೇಷತೆ ಏನು, ಮತ್ತೆ ಇಲ್ಲಿ ಹೆಚ್ಚು ಮುಸಲ್ಮಾನರು ಎಂತದ್ದು
ಸ್ವಾಮಿಗಳೇ, ಈ ಒಂದು ದೇವಸ್ಥಾನದ ವಿಶೇಷತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ, ಆದರೆ ಇಲ್ಲಿ ಹೆಚ್ಚು ಮುಸಲ್ಮಾನರು ಇರುವಂತಹ ಈ ಒಂದು ಪ್ರದೇಶ, ಸೂಕ್ಷ್ಮ ಪ್ರದೇಶ. ಇಲ್ಲಿ ಯಾವುದಾದ್ರೂ ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಎಲ್ಲೂ ಅವರು ಕೂಡ ಪೂಜೆಗಳು ಬರ್ತಾರೆ ಎಲ್ಲ? ಖಂಡಿತವಾಗ್ಲೂ ಬರ್ತಾರೆ. ಅವರು ಯಂತ್ರಗಳು ಕಟ್ಟಿಸ್ಕೊಂಡು ಹೋಗ್ತಾರೆ, ಪೂಜೆಗಳಿಗೆ ಬರ್ತಾರೆ, ಪ್ರಸಾದ ತಗೊಳ್ತಾರೆ. ಯಾವುದೇ ಥರ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ, ಏನೂ ತೊಂದರೆ ಆಗಿಲ್ಲ ಇವತ್ತು. ಯಾವ ರೀತಿ ಪೂಜೆಗಳು ಈ ದೇವಸ್ಥಾನದ ವಿಶೇಷತೆ ಬೆಳಗ್ಗೆ ಈಗ ಪಂಚಾಮೃತ ಅಭಿಷೇಕ ಆಗಿದೆ. ಈಗ 10:30ಗೆ ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ. ಇದಾದ ನಂತರ 12:30 ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಪಾನಕ ವಿನಿಯೋಗ ಇರುತ್ತೆ. ಬಂದವರಿಗೆ ಇನ್ನು ಮಂಗಳಾರತಿ, ಪೂಜೆ, ಪ್ರಸಾದ. ಇತಿಹಾಸ ಹೇಳೋದಾದ್ರೆ ಕೋದಂಡರಾಮ ದೇವಸ್ಥಾನ ಈ ಒಂದು ಪಾದರಾಯನ ವರ್ಷದಿಂದ 1979ರಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. 79ರಿಂದ ನಡ್ಕೊಂಡು ಬರ್ತಾ ಇದೆ ದೇವಸ್ಥಾನ. ಮೊದಲೊಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರು, ಆದ ನಂತರ ಪ್ರತಿಷ್ಠಾಪನೆ ಮಾಡಿ ನಡ್ಕೊಂಡು ಬರ್ತಾ ಇದೆ. ಯಾವುದೇ ರೀತಿ ಈ ಸಮಸ್ಯೆ ಏನು ಶಾಂತಿ ಸೌಹಾರ್ದತೆ ಅವರು ಬರ್ತಾರೆ, ಅವರು ಬಂದು ಯಂತ್ರಗಳು ಕಟ್ಟಿಸ್ಕೊಂಡು ಹೋಗ್ತಾರೆ, ಶಾಸ್ತ್ರಗಳು ಕೇಳ್ತಾರೆ, ಏನೂ ತೊಂದರೆ ಇಲ್ಲ. ಶ್ರೀರಾಮನವಮಿ ಹಬ್ಬದಿಂದ ಅವರು ಕೂಡ ಪೂಜೆಗೆ ಬಂದು ಪಾನಕ ಕೋಸಂಬರಿ ವಿತರಣೆ ಮಾಡಿದಾಗ ಬಂದು ತಗೊಳ್ತಾರೆ, ಅವರು ತಗೊಳ್ತಾರೆ. ಇದು ಪ್ರಧಾನ ಅರ್ಚಕರ ಮಾತಾಗಿರುವಂಥದ್ದು. ಅಂದರೆ ಇಲ್ಲಿ ಪಾದರಾಯನಪುರ ಸೂಕ್ಷ್ಮ ಪ್ರದೇಶ ಈ ಒಂದು ದೇವಸ್ಥಾನ ಏನಿದೆ, ಕೋದಂಡರಾಮ ದೇವಸ್ಥಾನ, ಇಲ್ಲಿ ಇದುವರೆಗೂ ಕೂಡ ದೇವಸ್ಥಾನದ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆಗಳು ಬಂದಿಲ್ಲ. ಅವರೆಲ್ಲರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಬಂದು ನಮ್ಮ ಜೊತೆ ಅವರು ಕೂಡ ಪ್ರಸಾದವನ್ನು ತೆಗೆದುಕೊಳ್ಳುತ್ತಾ ಇರ್ಬೋದು, ಪೂಜೆಗಳ ಸಂದರ್ಭದಲ್ಲಿ ತಾಯ್ತಾ ಮಂತ್ರಗಳನ್ನು ಆ ದೇವರಿಗೆ ಇಟ್ಟಿರುವಂಥದ್ದೆಲ್ಲ ಕೂಡ ತೆಗೆದುಕೊಂಡು ಹೋಗ್ತಾರೆ. ಆದರೆ ಶ್ರೀರಾಮನವಮಿ ಸಂದರ್ಭದಲ್ಲಿ ಯಾವುದೇ ರೀತಿ ನಮಗೆ ದೇವಸ್ಥಾನದ ವಿಚಾರವಾಗಿ ಯಾವುದೇ ಸಮಸ್ಯೆಗಳಾಗಿಲ್ಲ. ವಿಜೃಂಭಣೆಯಿಂದ ಇಲ್ಲಿ ಒಂದು ದೇವಸ್ಥಾನ ಶ್ರೀರಾಮನವಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲ ಕೂಡ ಮಾಡ್ತೀವಿ. ಮಧ್ಯಾಹ್ನ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಹಂಚ್ತೀವಿ. ಜೊತೆಗೆ ಪಲ್ಲಕ್ಕಿ ಉತ್ಸವನ ಕೂಡ ಈ ಒಂದು ಆವರಣದಲ್ಲಿ ನಾವು ಮಾಡ್ತೀವಿ. ಆದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ಇತ್ತೀಚಿನ ಬೆಳವಣಿಗೆಗಳಲ್ಲಿ ಪೊಲೀಸರು ಮೊದಲಿಗಿಂತಲೂ ಕೂಡ ಅದರ ರೌಂಡ್ಸ್ ಅನ್ನ, ಅಂದ್ರೆ ಹೊಯ್ಸಳ ವ್ಯಾನ್ಗಳನ್ನು ಕೂಡ ಭದ್ರತೆಗೆ ನಿಯೋಜನೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಎಲ್ಲ ಕಡೆ ಹೆಚ್ಚಿನ ಒಂದು ನಿಗಾವನ್ನ ಪೊಲೀಸರು ಇಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಶ್ವದಲ್ಲಿಯೇ ಅತಿ ಎತ್ತರದ